ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ವಿ.ಸಿ. ಪ್ರಾಪರ್ಟಿ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ BSK 6 ಸ್ಟೇಜಲ್ಲಿ ಕಟ್ಟಿರುವಂತಹ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು. ಈ ಪ್ರಾಪರ್ಟಿ ನಮಗೆ BDA ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಿಂದ ನಮಗೆ ರಾಷ್ಟ್ರೋತ್ತನ ಸ್ಕೂಲು ಮತ್ತು RV ಕಾಲೇಜ್ ಆಫ್ ಆರ್ಕಿಟೆಕ್ಚರು RR ನಗರ್ಗೆ ಕನೆಕ್ಟ್ ಆಗೋದಕ್ಕೆ ಮತ್ತು ಕನಕಪುರ ಮೈನ್ ರೋಡಲ್ಲಿ ಬರುವಂತಹ ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ ಸರೌಂಡಿಂಗ್ ಒಂದು 5 ಕಿಲೋಮೀಟರ್ ಒಳಗಡೆ ಬರುವಂತಹ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಲಕ್ಸುರಿಯಾಗಿ ಬಿಲ್ಡ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸು, ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ರೋಡಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಡೂಪ್ಲೆಕ್ಸ್ ಹೌಸ್ ಇದು. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರು, ಈಗ ಬಿಲ್ಡಿಂಗ್ದು ಫ್ರಂಟ್ ಎಲಿವೇಶನ್ ನೋಡ್ಬೋದು. ಇಲ್ಲಿ ಫುಲ್ ನಮಗೆ ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ಮತ್ತೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ನಮಗೆ ಸ್ಟ್ರಕ್ಚರ್ ಕೊಟ್ಟಿರುವಂಥದ್ದು. ಔಟ್ರೆಲ್ಲ ನಮಗೆ ವಾರ್ಮ್ ಲೈಟಲ್ಲಿ ಇರುವಂತಹ LED ಲೈಟ್ಗಳು ಕೂಡ ನಮಗೆ ಇನ್ಸ್ಟಾಲ್ ಆಗಿರುವಂಥದ್ದು. ಫಸ್ಟ್ ಫ್ಲೋರಲ್ಲಿ ನಮಗೆ ಸೇಫ್ಟಿ ವೈಸಲ್ಲಿ ಮತ್ತು ಎಲಿವೇಶನ್ ವೈಸಲ್ಲಿ ಟಫ್ ಅಂಡ್ ಗ್ಲಾಸ್ ಮತ್ತು SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಗೇಟ್ ಕೂಡ ನೋಡ್ಬೋದು, ನಮಗೆ ಫುಲ್ ಕವರ್ಡ್ ಆಗಿರುವಂತಹ ಗೇಟು. ನಾನೇ ಕಡೆ ಆಕ್ಚುಲಿ ಓಪನ್ ಮಾಡಿದೆ, ಒಳಗಡೆ ಹೆಂಗೆ ಕಾಣಿಸುತ್ತೆ ಅನ್ನೋ ಒಂದು ಪರ್ಪಸ್ಗೆ ಗೇಟ್ನ ಓಪನ್ ಮಾಡ್ತಿರುವಂಥದ್ದು. ಈ ಪೋರ್ಷನಲ್ಲಿ ನಮಗೆ ನೇಮ್ ಬೋರ್ಡ್ ಏನು ಬರುತ್ತೆ ಆ ಪೋರ್ಷನ್ನಲ್ಲಿ ನಮಗೆ ನ್ಯಾಚುರಲ್ ಸ್ಟೋನ್ನ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ರೆ ಫುಲ್ ಕವರ್ಡ್ ಆಗಿರುವಂತದ್ದು. ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟು ಈ ಪ್ರಾಪರ್ಟಿ. ಬನ್ನಿ ವೀಕ್ಷಕರು, ಈಗ ನಾವು ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು, ಫುಲ್ ಆಗಿ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಖ್ಯೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ಇಲ್ಲಿ ಕಾವೇರಿಗೆ ವರ್ಕ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪಾರ್ಕಿಂಗ್ ಅಲ್ಲಿ ಅಬ್ಸರ್ವ್ ಮಾಡಬಹುದು, ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕಟ್ ವೆಟ್ರಿಫೈಡ್ ಟೈಲ್ಸ್ ನ ಇನ್ಸ್ಟಾಲ್ ಆಗಿರುವಂತದ್ದು. ಮತ್ತೆ ವಾಲ್ಗಳಿಗೂ ಕೂಡ ನಮಗೆ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ವಾಷಿಂಗ್ ಪರ್ಪಸ್ಗೂ ಕೂಡ ಚಿಕ್ಕದಾಗಿರುವಂತ ಒಂದು ಕಟ್ಟೆ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಅದರಲ್ಲಿ ನಮಗೆ 3 ಟ್ಯಾಬ್ಗಳ ವ್ಯವಸ್ಥೆ ಕೂಡ ನಮಗೆ ಕೊಟ್ಟಿದ್ದಾರೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ ನಾವು 2ರಿಂದ 3 ಕಾರ್ ಜೊತೆಗೆ 4ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಕಾರ್ ಪಾರ್ಕಿಂಗ್ ನಮಗೆ ಬಂದಿರುವಂತದ್ದು. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನೋಡಬಹುದು LED ಲೈಟ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಇನ್ ಕೇಸ್ ಏನಾದರೂ ಫಂಕ್ಷನ್ ಏನಾದರೂ ಮಾಡಿಕೊಂಡ್ರೆ ಎಮರ್ಜೆನ್ಸಿ ಪರ್ಪಸ್ಗೆ ಅಂತ ಒಂದು ಕಾಮನ್ ಬಾತ್ರೂಮ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಈ ಬಾತ್ರೂಮ್ ಕೂಡ ಅಷ್ಟೇ ನಮಗೆ ಸ್ಪೇಷಿಯಸ್ ಆಗಿದೆ. ಕಾಮನ್ ಬಾತ್ರೂಮ್ಗೆ ಓಕೆ ಅಂತಾನೆ ಹೇಳ್ಬೋದು. ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ಗೆ ಪ್ರಾವಿಷನ್ ಕೂಡ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಸೇಫ್ಟಿ ವೈಸಲ್ಲಿ MS ಗ್ರಿಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಪಾರ್ಕಿಂಗ್ ಅಂತೂ ನಮಗೆ ತುಂಬ ಸ್ಪೇಷಿಯಸ್ ಆಗಿ ಬಂದಿರೋವಂಥದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ UPS ಪಾಯಿಂಟ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಸ್ಟೇರ್ ಕೇಸ್ ಹಿಂದೆಗಡೆ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಕೂಡ ಮಾಡಿರುವಂಥದ್ದು. ಇಲ್ಲಿ ಗ್ರಿಲ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ. ಇಲ್ಲಿ ಗ್ಯಾಸ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬರೀ ವೀಕ್ಷಕರು, ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು, ಸ್ಟೇರ್ ಕೇಸ್ ಬಂದ್ಬಿಟ್ಟು ನಮಗೆ 40 mm ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ SS ವರ್ಕು, ಲೆಫ್ಟ್ ಸೈಡ್ ಅಲ್ಲಿ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಫ್ಲೋರಿಂಗ್ ಗ್ರಾನೈಟ್ ಬಂದ್ಬಿಟ್ಟು ನಮಗೆ ಲಪಾತ್ರನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಿಂತ್ಕೊಂಡು ನೋಡ್ಬೋದು, ಲೆಫ್ಟ್ ಸೈಡ್ ಅಲ್ಲಿ ವಾಲು ಮತ್ತೆ ರೈಟ್ ಸೈಡ್ ಅಲ್ಲಿ ವಾಲು 2x4 ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿರೋದು. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಎಲಿವೇಶನ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಕಾಣಿಸ್ತಾ ಇದೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ WBC ವರ್ಕ್ ವಿತ್ ವಾರ್ಮ್ ಲೈಟ್ ಅಲ್ಲಿ ಇರುವಂತಹ LED ಲೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈಗ ಎಕ್ಸಾಕ್ಟ್ ಫಸ್ಟ್ ಫ್ಲೋರ್ ಕಾರಿಡಾರ್ ಇದ್ದೀನಿ. ಈ ಪೋರ್ಷನ್ ಸ್ವಲ್ಪ ಎಕ್ಸ್ಟ್ರಾ ಹೇಳ್ಕೊಂಡಿದ್ದಾರೆ. ಇಲ್ಲಿ ನಮಗೆ ಪಾರ್ಟ್ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. SS ವರ್ಕ್ ಜೊತೆಗೆ ಟಫ್ ಅಂಡ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈ ಪ್ರಾಪರ್ಟಿ ನಮಗೆ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರ್ ಇರುವಂಥದ್ದು. ವಾಸ್ಕಲ್ ಅಷ್ಟೇ 4x9 ಯೂಸ್ ಮಾಡಿರುವಂತಹ ವಾಸ್ಕಲ್ಲು ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ನಮಗೆ ಮಾಡಿದ್ದಾರೆ. ಈಸ್ಟ್ ಫೇಸಿಂಗಲ್ಲಿ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಇದೆ. ಈಗ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡ್ಬೋದು, ಎಕ್ಸಾಕ್ಟ್ ನಮಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ನ ಇಲ್ಲಿ ಮಾಡಿದ್ದಾರೆ. ಈ ಪೋರ್ಷನಲ್ಲಿ TV ಕ್ಯಾಬಿನೆಟ್ ಇದೆ. ಏನಕ್ಕೆ ಇಲ್ಲಿ ಮಾಡಿದ್ದಾರೆ ಅಂದರೆ, ಆರಾಮಾಗಿ ಈ ಪೋರ್ಷನ್ ಫುಲ್ಲು ನಾವು ಸೋಫಾಗಳನ್ನ ಹಾಕೊಂಡು ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರೆ ಇದೊಂದು ಸಪ್ರೇಟ್ ಕ್ಯಾಬಿನೆಟ್ ಥರನೇ ಆಗೋಗ್ಬಿಡುತ್ತೆ. ಏನಾದರೂ ಓಡಾಡೋ ಥರ ಇದ್ದರೆ ಈ ಪೋರ್ಷನಲ್ಲಿ ಓಡಾಡ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ಈ ಪ್ರಾಪರ್ಟಿನ ಮಾಡಿದ್ದಾರೆ. ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಈಸ್ಟ್ ಫೇಸಿಂಗಲ್ಲಿ ಬಿಲ್ಡಿಂಗ್ ಆಗಿರೋ ಪ್ರಾಪರ್ಟಿ ಈ ಪ್ರಾಪರ್ಟಿ. ಎಕ್ಸಾಕ್ಟ್ ನಮಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್ ಅಂತಲೇ ಹೇಳ್ಬೋದು. 40 mm ಗ್ರಾನೈಟು. ಮೇಲ್ಗಡೆ ನಮಗೆ ಈ ಪೋರ್ಷನಲ್ಲಿ ಕೂಡ ನಮಗೆ ಎಕ್ಸ್ಟ್ರಾ ಸ್ಲ್ಯಾಬ್ ಅನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿ ನೀರು ಆಚೆ ಬರ್ದಿರೋ ಇರೋ ಥರ ಗ್ಯಾಸ್ಗೆ ಪ್ರಾವಿಷನು, ಚಿಮ್ಮಿಗೆ ಪ್ರಾವಿಷನು, ಇಲ್ಲಿ ಆಕ್ವಾಗಾರ್ಡ್ಗೆ ಪ್ರಾವಿಷನ್ ಕೂಡ ಮಾಡಿರೋವಂಥದ್ದು. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಗ್ರಾಸರಿ ಬಾಕ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನಲ್ಲಿ ನಮಗೆ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ವಾಲ್ಗಳಿಗೆ 2x4 ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ವುಡ್ ಎಲ್ಲ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ಯೂಸ್ ಮಾಡಿರೋವಂಥದ್ದು. ಈ ಪೋರ್ಷನಲ್ಲಿ 2 ಟ್ಯಾಬ್ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಸಿಂಕ್ಗೆ. ಚೆನ್ನಾಗಿದೆ ಈ ಪೋರ್ಷನ್ ಫುಲ್ಲು.
ಎಲ್ಲ ನಮಗೆ SS ಬ್ಯಾಸ್ಕೆಟ್ ಕೊಟ್ಟಿರೋವಂಥದ್ದು, SS ಮತ್ತು ಕಟ್ಲ ಬ್ಯಾಸ್ಕೆಟ್ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರೋವಂಥದ್ದು. ಇಲ್ಲಿ ಕಟ್ಲ ಪೋರ್ಷನ್ SS ವಿತ್ ಸ್ಟೋರೇಜು, ಮೇಲ್ಗಡೆ ಕೂಡ ಸ್ಟೋರೇಜು ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಇನ್ ಕೇಸ್ ಏನಾದರೂ ಬೇಕು ಅಂದರೆ ಫ್ರಿಜ್ಜನ್ನ ಈ ಪೋರ್ಷನಲ್ಲಿ ಇಟ್ಕೋಬೋದು, ಅದಕ್ಕೆ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ಫ್ರಿಜ್ ಈ ಪೋರ್ಷನಲ್ಲಿ ಇಟ್ಕೊಬೋದು. ಇನ್ ಕೇಸ್ ಏನಾದರೂ ಡೈನಿಂಗ್ ಏನಾದರೂ ಬೇಕು ಅಂದರೂ ಕೂಡ ನಾವು ಡೈನಿಂಗ್ ಏರಿಯಾ ಕೂಡ ನಾವು ಇಲ್ಲಿ ಹಾಕೋಬೋದು. ಒಂದಿಬ್ಬರು ಕುತ್ಕೊಂಡು ಊಟ ಮಾಡೋಷ್ಟು ಡೈನಿಂಗ್ ಏರಿಯಾ ಕೂಡ ನಾವು ಇಲ್ಲಿ ಮಾಡ್ಕೊಬೋದು ಬೇಕು ಅಂದರೆ. ಬೇಡ ಅಂದರೆ ಈ ಪೋರ್ಷನ್ ಎಲ್ಲಾದರೂ ನಾವು ಅರೇಂಜ್ ಮಾಡ್ಕೊಬೋದು. ಎಕ್ಸಾಕ್ಟ್ ನಮಗೆ ಎಲ್ ಶೇಪಲ್ಲಿ ಸೋಫಾ ಹಾಕೊಂಡು ಕುತ್ಕೊಂಡು ಟಿ ವಿ ನೋಡೋಷ್ಟು ವರ್ಕು ನಮಗೆ ಈ ಮನೆಯಲ್ಲಿ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ನಾನು ಟಿ ವಿ ಕ್ಯಾಬಿನೆಟ್ ಮುಂದೆಗಡೆ ನಿಂತಿದ್ದೀನಿ. ಟಿ ವಿಯಲ್ಲಿ ಮೌಂಟ್ ಮಾಡಿದ್ರೆ ಅದ್ರ ಮುಂದೆನೇ ನಾವು ಟಿ ವಿ ನೋಡ್ಬೋದು. ಮೇಲ್ಗಡೆ ಸೀಲಿಂಗ್ ವರ್ಕು ಕೂಡ ಹಾಗೇ ಕಂಪ್ಲೀಟ್ ಆಗಿರುವಂಥದ್ದು. ಬ್ಯೂಟಿಫುಲ್ ಆಗಿ ನಮಗೆ ಒಳ್ಳೆ ಸ್ಟ್ರಕ್ಚರಲ್ಲಿ ಈ ಪ್ರಾಪರ್ಟಿ ಬಂದಿದೆ. ಟಿ ವಿ ಕ್ಯಾಬಿನೆಟ್ ನೋಡ್ಬೋದು, ಟಾಪ್ ಟು ಬಾಟಮ್ವರೆಗೂ ಕೂಡ ನಮಗೆ ಕಂಪ್ಲೀಟಾಗಿ ಇಂಟೀರಿಯರ್ ವರ್ಕ್ ನಮಗೆ ಮಾಡಿದ್ದಾರೆ. ಎಲ್ಲ ರೀತಿಯ ಕೇಬಲ್ ವರ್ಕುಗಳು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ದೊಡ್ಡ ಸೈಜಲ್ಲಿರುವಂತಹ ಟಿ ವಿ ಕೂಡ ನಾವು ಮೌಂಟ್ ಮಾಡ್ಕೊಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಪ್ರಾವಿಷನ್ನ ಮಾಡಿದ್ದಾರೆ. ಇಲ್ಲಿ ಕಾಮನ್ ಬಾತ್ರೂಮು, ಈ ಪೋರ್ಷನ್ 2x4 ವೆಟ್ರೋಫೈಟ್ ಟೈಲ್ಸು, ಬ್ಲ್ಯಾಕ್ ವೈಟ್ ಮಿಕ್ಸ್ ಆಗಿರುವಂಥದ್ದು. ವಾಲ್ ಮೌಂಟೆಡ್ ಕಮೋರ್ಡು, ಡ್ರೈ ವಾಟರ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಆಂಟಿಸ್ಕಟ್ ವೆಟ್ರೋಫೈಟ್ ಟೈಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಟೀಕ್ವುಡ್ ಡೋರ್ ಬರುತ್ತೆ, ಟೀಕ್ವುಡ್ ವಾಸ್ ಕಲರ್ ಬರುತ್ತೆ. ಈ ವಾಸ್ ಕಲರ್ಲ್ಲೂ ಕೂಡ ನಮಗೊಂದು ಗ್ರೂಗಳೆಲ್ಲ ಕೊಟ್ಟಿದ್ದಾರೆ ನೋಡಿ. ಇದರಲ್ಲೂ ಕೂಡ ನಮಗೆ ಡಿಸೈನ್ ಮಾಡಿದ್ದಾರೆ. ಈ ಬಾತ್ರೂಮ್ಗೂ ದೇವ್ರ ಮನೆಗೂ ನಮಗೆ ಪ್ರಾವಿಷನ್ ಇದೆ, ಓಪನ್ ಸ್ಪೇಸ್ ಇದೆ. ಈ ಜಾಗಕ್ಕೂ ಆ ಜಾಗಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಮನೆ ಬಂದಿರೋವಂಥದ್ದು. ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಬಂದಿದೆ ಪ್ರಾಪರ್ಟಿ. ಈ ಪೋರ್ಷನ್ ನಮಗೆ ದೇವ್ರ ಮನೆ ಇದೆ. ಆರಾಮಾಗಿ ಒಬ್ಬರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಈ ದೇವ್ರ ಮನೆಗೆ ಪ್ರಾವಿಷನ್ ಮಾಡಿದ್ದಾರೆ. ಡೋರ್ ಬಂದ್ಬಿಟ್ಟು ನಮಗೆ ಗ್ಲಾಸ್ ಡೋರ್ ವಿತ್ ಟೀಕ್ವುಡ್ ಫ್ರೇಮ್ ಯೂಸ್ ಆಗಿರುವಂಥದ್ದು. ವಾಲ್ಗಳಿಗೆ 2x4 ವೆಟ್ರೋಫೈಟ್ ಟೈಲ್ಸು, ಮೇಲ್ಗಡೆ ಸೀಲಿಂಗಲ್ಲಿ ಕೂಡ ನಮಗೆ POP ವರ್ಕು ವಿತ್ 4-5 LED ಲೈಟ್ಗಳನ್ನ ಪ್ರಾವಿಷನ್ ಮಾಡಿದ್ದಾರೆ. ಇದು ದೇವ್ರ ಮನೆ. ಕೆಳಗಡೆ ಕೂಡ ನಮಗೆ ಇಂಟೀರಿಯರ್ ವರ್ಕು ಕಂಪ್ಲೀಟ್ ಆಗಿದೆ. 2 ಡ್ರಾಯರ್ ಬಾಕ್ಸ್ಗಳು ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಏನು ಸ್ಟೇರ್ ಕೇಸ್ ಇದೆ, ಇಲ್ಲಿ ನಮಗೊಂದು ಚಿಕ್ಕದಾಗಿರುವಂತಹ ಒಂದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಒಂದು ಟೇಬಲ್ ಮಾಡಿದ್ದಾರೆ. ಸ್ಟಡಿ ಯೂನಿಟ್ ಒಂದು ಮಾಡಿರುವಂಥದ್ದು. ಇಲ್ಲಿ ನಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಈ ಪೋರ್ಷನ್. ಬಟ್ ಏನಂದರೆ ನಮಗೆ ಹಾಲಿಗೆ ತುಂಬ ಸ್ಪೇಷಿಯಸ್ ಆಗಿ ಬಂದಿರುವಂಥದ್ದು. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಈಗ ಕರೆಂಟ್ ಹೋಗಿದೆ. ನ್ಯಾಚುರಲ್ ಲೈಟಲ್ಲಿ ಈ ಥರ ಕಾಣಿಸ್ತಾ ಇದೆ ಮನೆ. ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೇಮ್ 40 mm ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸಲ್ಲಿ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ನಾನು ಶೂಟ್ ಮಾಡ್ತಾ ಇರೋದು ಬಂದು ನ್ಯಾಚುರಲ್ ಲೈಟಲ್ಲಿರೋವಂಥದ್ದು. ಓಕೆ ಸ್ನೇಹಿತರೆ, ಈಗ ಸೆಕೆಂಡ್ ಫ್ಲೋರಲ್ಲಿರುವಂತಹ ಮಾಸ್ಟರ್ ಬೆಡ್ರೂಮಲ್ಲಿದ್ದೀನಿ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು, ಅಷ್ಟು ಜಾಗ ಈ ಫ್ಲೋರಿಂಗಲ್ಲಿದೆ. ಮೇಲೆ POP ವರ್ಕು ಕೂಡ ನಮಗೆ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಪಕ್ಕದಲ್ಲಿ ಡ್ರೆಸ್ಸಿಂಗು, ಮೇಲ್ಗಡೆ ಸ್ಟೋರೇಜು ಪ್ರಾವಿಷನ್ ಮಾಡಿರೋಂಥದ್ದು. ವೆಂಟಿಲೇಷನ್ ಪರ್ಪಸ್ಗೆ ವಿಂಡೋ ಪಕ್ಕದಲ್ಲಿ ಈ ರೂಮ್ಗಿರುವಂತಹ ಅಟ್ಯಾಚ್ ಬಾತ್ರೂಮ್. ಸೇಮ್ ಕೆಳಗಡೆ ಬಾತ್ರೂಮ್ ನೋಡಲ್ಲ, ಸೇಮ್ ಆ್ಯಸ್ ಇಟ್ಸ್ ಹಾಗೆ ಇದೆ. ಸೇಮ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ವುಡ್ ವಿಷಯದಲ್ಲೂ ಅಷ್ಟೇ ಸೇಮ್ ಮೆಟೀರಿಯಲ್ನ ಟೀಕ್ವುಡ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸೆಮಿ TV ಕ್ಯಾಬಿನೆಟ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ ಈ ಪೋರ್ಷನಲ್ಲಿ. ಬಟ್ ಏನಂದರೆ ತುಂಬ ಸ್ಪೇಷಿಯಸ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಬಂದಿರೋವಂಥದ್ದು. ಚೆನ್ನಾಗಿ ಬಿಲ್ಟ್ ಆಗಿದೆ. ಇದ್ರ ಆಪೋಸಿಟಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಓಕೆ, ಈ ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಎಂಟ್ರೆನ್ಸಲ್ಲಿ ನಮಗೊಂದು ಸ್ಟಡಿ ಯೂನಿಟ್, ಒಂದು ಇಂಟೀರಿಯರ್ ವರ್ಕು ಕಂಪ್ಲೀಟ್ ಆಗಿರುವಂಥದ್ದು. ಈ ಪೋರ್ಷನ್ನಲ್ಲಿ ನಮಗೆ ಕಾಟ್ ಹಾಕೊಳ್ಳೋದಕ್ಕೆ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು, ಅಷ್ಟು ಜಾಗ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಮೇಲ್ಗಡೆ ಸ್ಟೋರೇಜ್ ಸ್ಪೇಸು. ಇಲ್ಲೂ ಕೂಡ ಬ್ಯೂಟಿಫುಲ್ ಆಗಿರುವಂತಹ ಒಂದು POP ವರ್ಕು ವಿತ್ LED ಲೈಟ್ ಜೊತೆಗೆ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದು ರೋಡ್ ಸೈಡ್ಗೆ ಬರುವಂಥದ್ದು ವೆಂಟಿಲೇಷನ್ನು. ಈ ಪೋರ್ಷನಲ್ಲಿ ಬಾಲ್ಕನಿ, ಆರಾಮಾಗಿ ಒಂದು 2 ಚೇರ್ ಹಾಕೊಂಡು ಕೂತ್ಕೊಳ್ಳೋಷ್ಟು ಜಾಗ. ಫ್ಲೋರಿಂಗು ನಮಗೆ ಗ್ರಾನೈಟು, ವಾಲ್ಗಳಿಗೆ ವೆಟ್ರೋಫೈಟ್ ಟೈಲ್ಸು, ಎಲಿವೇಷನ್ ವೈಸಲ್ಲಿ ಮತ್ತು ಸೇಫ್ಟಿ ವೈಸಲ್ಲಿ ಟಫನ್ ಗ್ಲಾಸು ಮತ್ತು SS ವರ್ಕು ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಚೆನ್ನಾಗಿದೆ ನೋಡಿ. ಮನೆ ಮುಂದಗಡೆ 2 ಡೂಪ್ಲೆಕ್ಸ್ ಹೌಸ್ಗಳಿರುವಂಥದ್ದು. ಲಕ್ಸುರಿ ಲೊಕೇಶನಲ್ಲಿರುವಂಥದ್ದು. ಸೂಪರ್ ಆಗಿದೆ. ಮನೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಮಗೆ ಮಾಡಿರುವಂಥದ್ದು. ಇದು ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಓಕೆ, ಹಿಂದಗಡೆ ನಮಗೆ ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ. ಸೇಮ್ ಟೈಲ್ಸ್, ಸೇಮ್ ಮೆಟೀರಿಯಲ್ಸು, ಸೇಮ್ ಕ್ವಾಲಿಟಿನ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂಥದ್ದು ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ. ಸ್ನೇಹಿತರೆ ಬನ್ನಿ, ಈಗ 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ ಸ್ಟೇರ್ ಕೇಸ್ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಸೇಮ್ ಗ್ರಾನೈಟು, SS ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಓಕೆ,
ನೋಡಿ ಇಲ್ಲಿ ನಮಗೆ ಸೆಟ್ ಬ್ಯಾಕ್ ಒಂದು ಪ್ರಾವಿಷನ್ ಮಾಡಿದ್ದಾರೆ, ಯಾಕಂದರೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬಾತ್ರೂಮ್ ನೋಡೋದಲ್ಲ, ಅದಕ್ಕೆ ಸೆಟ್ ಬ್ಯಾಕ್ ಹೋಗಿ ಇಲ್ಲಿ ವೆಂಟಿಲೇಷನ್ಗೋಸ್ಕರ ಕೊಟ್ಟಿರುವಂಥದ್ದು ಇದು ಡಕ್ಕು. ಸೇಮ್ ನಮಗೆ ಕೆಳಗಡೆ ಟೆರೆಸ್ವರೆಗೂ ಹೋಗುತ್ತೆ ಈ ಪೋರ್ಷನಲ್ಲಿ. SS ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಟಫನ್ ಗ್ಲಾಸ್ ಕೂಡ ಹಾಕಿದ್ದಾರೆ ವಿತ್ ಗ್ರಿಲ್ ವರ್ಕಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಇದು ಚಿಕ್ಕ ಸಖತ್ತಾಗಿದೆ, ಇದು ಕಾರಿಡಾರ್ ಥರ ಓಡಾಡೋಕ್ಕೆ ಚೆನ್ನಾಗಿರುವಂಥದ್ದು. ಇದ್ರ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮು. ಕೆಳಗಡೆ ನೋಡಿದ್ವಲ್ಲ ವೀಕ್ಷಕರೇ, ಅದೇ ಥರ ಇರುವಂಥ ಅದೇ ಸೈಜಲ್ಲಿರುವಂತಹ ಮಾಸ್ಟರ್ ಬೆಡ್ರೂಮು, 2 ಸ್ಲೈಡಿಂಗ್ ಡೋರು ವಿತ್ ಡ್ರೆಸ್ಸಿಂಗು ವಿತ್ POP ವರ್ಕು ವಿತ್ TV ಯೂನಿಟಿ ವಿತ್ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ಈ ರೂಮ್ಗೆ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡೋಕ್ಕೆ ತುಂಬಾ ಜಾಗ ಇದೆ. ಅಷ್ಟು ಇದರಲ್ಲಿ ನಮಗೆ ಮಾಡಿರೋವಂಥದ್ದು. ಇದು ನಮಗೆ TV ಯೂನಿಟ್ ಬರುತ್ತೆ. ಸೇಮ್ ಅಟ್ಯಾಚ್ ಬಾತ್ರೂಮ್, ಎಲ್ಲ ಬಾತ್ರೂಮ್ಗಳಿಗೂ ಸೇಮ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ, ಸೇಮ್ ಬ್ರ್ಯಾಂಡೆಡ್ನ ನಮ್ಗೆ ಯೂಸ್ ಮಾಡಿರೋವಂಥದ್ದು. ಬಟ್ 2 ಮಾಸ್ಟರ್ ಬೆಡ್ರೂಮ್ ಅಂತೂ ಸಾಕಾದಾಗಿ ಬಂದಿದೆ ಅಂತಲೇ ಹೇಳ್ಬೋದು, ದೊಡ್ಡದಾಗಿ ಬಂದಿದೆ. ಇದ್ರ ಆಪೋಸಿಟಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಇರೋವಂಥದ್ದು. ಇದು ಆ್ಯಕ್ಚುಲಿ ನಾವು ಒಂದು ಗೆಸ್ಟ್ ರೂಮ್ ಆಗಿ ಕೂಡ ನಾವು ಮಾಡ್ಕೊಬೋದು, ಇಲ್ಲಾಂದರೆ ಹೋಮ್ ಥಿಯೇಟರ್ ಆಗಿ ಕೂಡ ನಾವು ಮಾಡ್ಕೊಬೋದು. ಎಕ್ಸಾಕ್ಟ್ ಇವ್ರು ಮಾಡಿರೋವಂಥದ್ದು ನಮಗೆ ಹೋಮ್ ಥಿಯೇಟರ್ ಆಗಿ ನಮಗೆ ಮಾಡಿರೋವಂತಹ ಜಾಗ ಇದು. ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು. ತುಂಬ ಮನೇಲಿ ನೋಡಿರ್ತಾರೆ, ಇಲ್ಲಿಗೆ ನಮಗೆ ಮಂಗಳೂರು ಟೈಲ್ಸ್ ಹಾಕಿರ್ತಾರೆ, ಇಲ್ಲಿಂದ ನಮಗೊಂದು ಟೆರೆಸ್ಗೆ ಹೋಗೋದಕ್ಕೆ ಲ್ಯಾಡರ್ನ ಮಾಡಿರ್ತಾರೆ. ಬಟ್ ಇವರು ಇಲ್ಲ, ಇಲ್ಲಿ ಎಕ್ಸ್ಟ್ರಾ ನಮಗೆ ಟೆರೆಸ್ಗೆ ಹೋಗೋದಕ್ಕೆ ನಮ್ಗೆ ಇಲ್ಲೊಂದು RCC ಆಗಿರುವಂಥ ಸ್ಟೇರ್ಕೇಸ್ನ ಪ್ರಾವಿಷನ್ನ ಮಾಡಿದ್ದಾರೆ. ಈ ಪೋರ್ಷನ್ ನಮ್ಮೊಂದು ಚಿಕ್ಕದಾಗಿರುವಂಥ ಒಂದು ಇಂಟೀರಿಯರ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು, POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆರಾಮಾಗಿ ನಾವು ಅಕಾಸ್ಟಿಕ್ ಮಾಡಿ ನಾವು ಲೆದರ್ ಸೋಫಾ ಹಾಕ್ಕೊಂಡು ಸ್ಪೀಕರು ಮತ್ತು ಪ್ರೊಜೆಕ್ಟರ್ ಎಲ್ಲ ಮಾಡಿಕೊಂಡ್ರೆ ಆರಾಮಾಗಿ ಒಂದು ಹೋಮ್ ಥಿಯೇಟರ್ ರೂಮ್ ಅಂತಲೇ ಹೇಳ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಪ್ರಾವಿಷನ್ನ ಮಾಡಿರುವಂಥದ್ದು ಸಗದಾಗಿದೆ ಅಂತಲೇ ಹೇಳ್ಬೋದು. ಹೋಮ್ ಥಿಯೇಟರ್ಗೆ ಅಂತ 7 ಮಾಡಿಸಿ ಜಾಗ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಟೆರೆಸ್ಗೆ ಹೋಗೋಣ. ಇನ್ ಕೇಸ್ ಏನಾದರೂ ಮಕ್ಕಳಾಗಲಿ ವಯಸ್ಸಾಗಿರೋರಾಗಲಿ ವಾಕಿಂಗ್ ಏನಾದರೂ ಮಾಡಬೇಕಂದ್ರೆ ಆರಾಮಾಗಿ ಟೆರೆಸ್ಗೆ ಹೋಗ್ಬಿಡ್ಬೋದು. ಯಾಕಂದರೆ ನಮಗೆ RCC ರೂಫಲ್ಲಿ ಕಂಪ್ಲೀಟ್ ಆಗಿರುವಂತಹ ಸ್ಟೇರ್ಕೇಸು ಟೆರೆಸ್ವರೆಗೂ ನಮಗೆ ಕಂಟಿನ್ಯೂ ಆಗಿರುವಂಥದ್ದು. ಮೇಲ್ಗಡೆ ನಮಗೆ ಸ್ಕೈಲೈಟ್ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ನೋಡಿ, ದೊಡ್ಡದಾಗಿರುವಂತಹ ಸ್ಕೈಲೈಟ್ ಜೊತೆಗೆ ಬಾರ್ಡ್ರಲ್ಲಿ POP ವರ್ಕಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ತುಂಬ ಮನೆಗಳಲ್ಲಿ ಈ ಪೋರ್ಷನ್ ಏನು ನೋಡ್ತಾ ಇದ್ದಾರೆ, ಈ ಪೋರ್ಷನ್ನು ತುಂಬ ಜನ ಕಡಿಮೆ ಮಾಡಿರ್ತಾರೆ. ಬಟ್ ಇವ್ರು ಮಾಡಿದ್ದಾರೆ, ಆರಾಮಾಗಿ ಟೆರೆಸ್ವರೆಗೂ ಕೂಡ ನಾವು ಬಂದ್ಬಿಡ್ಬೋದು. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ತುಂಬ ಮನೇಲಿ ನೋಡಿರ್ತೀರ, ನಮಗೆ MS ಗ್ರಿಲ್ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿರ್ತಾರೆ. ಬಟ್ ಇವರು ವುಡ್ಡಲ್ಲೇ ಕಂಪ್ಲೀಟ್ ಆಗಿರುವಂತಹ ಡೋರ್ ಕೂಡ ನಮಗೆ ಇನ್ಸ್ಟಾಲ್ ಆಗಿರುವಂಥದ್ದು ಈ ಪೋರ್ಷನಲ್ಲಿ. ಎಕ್ಸಾಕ್ಟಾಗಿ ಮನೇಲಿರೋರು ಏನಾದರೂ ಬಂದರೂ ಕೂಡ ಆರಾಮಾಗಿ ಟೆರೆಸ್ವರೆಗೂ ಬಂದುಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲೂ ಕೂಡ ನಮಗೆ ಪಾರ್ಟಿ ಏರಿಯಾ ಅಂತದ್ದು ಕೂಡ ನಾವು ಕನ್ವರ್ಟ್ ಮಾಡ್ಕೊಬೋದು. ಇಲ್ಲಾಂದರೆ ಮಂಗಳೂರು ಟೈಲ್ಸ್ ಏನಾದರೂ ಹಾಕೊಂಡ್ರು ಕೂಡ ಆರಾಮಾಗಿ ಸಾಯಂಕಾಲ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಟೆರೆಸ್ವರೆಗೂ ಕೂಡ ಮನೇಲಿರೋ ಫ್ಯಾಮಿಲಿ ಎಲ್ಲ ಬರ್ಬೋದು. ಯಾಕಂದರೆ RCC ಕನ್ಸ್ಟ್ರಕ್ಷನಲ್ಲಿ ಏನು ಮೆಟ್ಲಾಗಿದೆ, ಮೆಟ್ಲು ನಮಗೆ ಟಾಪ್ವರೆಗೂ ಕೂಡ ಕೆಳಗಡೆ ಪಾರ್ಕಿಂಗಿಂದ ಇಲ್ಲಿವರೆಗೂ ಕೂಡ ನಮಗೆ ಮೆಟ್ಲು ಬಂದಿರೋದ್ರಿಂದ ಆರಾಮಾಗಿ ಟಾಪ್ವರೆಗೂ ಕೂಡ ಬರ್ಬೋದು. ಇದು ಬಂದುಬಿಟ್ಟು ನಮಗೆ ಮೆಟ್ಲು ರೂಮ್ ಬರುತ್ತೆ. ಈ ಪೋರ್ಷನ್ ನಮಗೆ ಟಫನ್ ಗ್ಲಾಸ್ ಮತ್ತು MS ವರ್ಕಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು ವೆಂಟಿಲೇಷನ್ ಪರ್ಪಸ್ಗೋಸ್ಕರ. ಮೇಲುಗಡೆ ಟ್ಯಾಂಕ್ ನೋಡ್ಬೋದು, ವೈಟ್ ಕಲರ್ ಟ್ಯಾಂಕು, 2000 ಲೀಟರ್ ಇರುವಂತಹ 3 ಲೇಯರ್ ಇರುವಂತಹ ಟ್ಯಾಂಕ್ ಪ್ರಾವಿಷನ್ ಮಾಡಿದರೆ. ತುಂಬ ಮನೆಗಳು ನೋಡಿರ್ತಾರೆ ಡೂಪ್ಲೆಕ್ಸ್ ಹೌಸ್ಗೆ 1000 ಲೀಟರ್ನ ಪ್ರಾವಿಷನ್ನ ಮಾಡಿರ್ತಾರೆ. ಬಟ್ ಇವರು 2000 ಲೀಟರ್ನ ಪ್ರಾವಿಷನ್ನ ಮಾಡಿರುವಂಥದ್ದು. ಇದ್ರ ಕೆಳಗಡೆ ವಾಷಿಂಗ್ ಮಿಷಿನ್ ಏರಿಯಾ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ನ ಮಾಡಿದ್ದಾರೆ. ಔಟ್ಲೆಟು, ಇನ್ಲೆಟು ಮತ್ತು ಪಾಯಿಂಟ್ ವ್ಯವಸ್ಥೆ ಎಲ್ಲ ನಮಗೆ ಮಾಡಿಕೊಟ್ಟಿರುವಂಥದ್ದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ. ಅದ್ರ ಆಪೋಸಿಟಲ್ಲಿ ನಮಗೆ ಪ್ರಾವಿಷನ್ನ ಮಾಡಿದ್ದಾರೆ. ಸೋಲರ್ಗೂ ಕೂಡ ನಮಗೆ ಪ್ರಾವಿಷನ್ನ ಮಾಡಿಕೊಟ್ಬಿಟ್ಟಿದ್ದಾರೆ ಈ ಪೋರ್ಷನ್ನಲ್ಲೇ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಈ ಓಪನ್ ಟೆರೆಸ್ ಬಂದಿರೋವಂಥದ್ದು. ಬಟ್ ಏನು ಅಂದರೆ ನಮಗೆ ಗಾರ್ಡನ್ ಏರಿಯಾ ಮಾಡ್ಕೊಳ್ಳೋಕ್ಕೆ 7 ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಯಾಕಂದರೆ ನಾವು ಟಾಪ್ವರೆಗೂ ಕೂಡ ನಾವು ಆರಾಮಾಗಿ ಮೆಟ್ಲು ಇಟ್ಕೊಂಡು ಬಂದ್ಬಿಡ್ಬೋದು. ಯಾವುದೇ ರೀತಿ ಲ್ಯಾಡರ್ ಇರೋದಿಲ್ಲ, ರಿಸ್ಕ್ ಇರೋದಿಲ್ಲ ಟಾಪಿಗೆ ಬರೋದಕ್ಕೆ. ಆರಾಮಾಗಿ ಮೆಟ್ಲು ಎತ್ಕೊಂಡು ನಾವು ಬರೋದ್ರಿಂದ ಗಾರ್ಡನ್ ಏರಿಯಾ ಥರ ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಒಳ್ಳೆ ಅಟ್ಮಾಸ್ಫಿಯರ್ ನಾವು ಈ ಟೆರೆಸಲ್ಲಿ ಕ್ರಿಯೇಟ್ ಮಾಡ್ಕೊಬೋದು. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ ಬರ್ತದೆ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸು, BSK 6 ಸ್ಟೇಜಲ್ಲಿ ಸಿಗ್ತಾ ಇರುವಂತಹ BDA ಪ್ರಾಪರ್ಟಿ ಆಗಿದೆ. ಮನೆ ಮುಂದೆಗಡೆ ನೋಡಿ ತುಂಬ ಮನೆಗಳಾಗಿದೆ. ಆಲ್ಮೋಸ್ಟ್ ಎಲ್ಲ ನಮಗೆ ಡೂಪ್ಲೆಕ್ಸ್ ಹೌಸೇ ಬರುತ್ತೆ. 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರೋವಂಥದ್ದು. 80 ಫೀಟ್ಗೆ ನಮಗೆ ಇಲ್ಲಿಂದ ಜಸ್ಟ್ ಒಂದು 300 ಮೀಟರಲ್ಲೇ ಬರುತ್ತೆ. RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಕೂಡ ನಮಗೊಂದು ಜಸ್ಟ್ 300 ಕಿಲೋಮೀಟರ್. ಇಲ್ಲಿಂದ RR ನಗರಕ್ಕೆ ಕನೆಕ್ಟಿವಿಟಿ ಆಗುವಂಥ ಒಂದು 80 ಫೀಟ್ ರೋಡ್ ಏನಿದೆ, ಡಬಲ್ ರೋಡು, ಅದು ನಮಗೆ ಎಕ್ಸಾಕ್ಟ್ RR ನಗರ ಕನೆಕ್ಟಿವಿಟಿ ಆಗೋದಕ್ಕೆ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ. ಇಲ್ಲಿಂದ BGS ಕಾಲೇಜು, ಓಂಕಾರ್ ಹಿಲ್ಸ್ ಎಲ್ಲ ನಮಗೆ ತುಂಬ ಇದೆ. ಇಲ್ಲಿಂದ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ಗೆ ಎಕ್ಸಾಕ್ಟ್ ನಮಗೆ 4 ಕಿಲೋಮೀಟರ್ ಇದೆ. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ರೆಸಿಡೆನ್ಸ್ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು BDA ಪ್ರಾಪರ್ಟಿ ಆಗಿದೆ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರ್ ಇರುವಂಥದ್ದು. ಟಾಪ್ವರೆಗೂ ಕೂಡ ನಮಗೆ ಮೆಟ್ಲನ್ನ ಮಾಡಿದ್ದಾರೆ.
ತುಂಬ ಜನ ಅದನ್ನು ಅವಾಯ್ಡ್ ಮಾಡಿರ್ತಾರೆ. ಹತ್ರ ನಮಗೆ 3 ವರ್ಷದ 4 ಚದರ ಬರುತ್ತೆ, ಅದನ್ನು ಅವಾಯ್ಡ್ ಮಾಡಿರ್ತಾರೆ. ಬಟ್ ಇವರು ಫುಲ್ ಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ಸೂಪರ್ ಅಂತಲೇ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದರೆ ರೈಟ್ ಸೈಡಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಹಾಗೆ ಯಾವುದೇ ಪ್ರಾಪರ್ಟಿಗೆ ಲೋನ್ ಏನಾದರೂ ನೋಡ್ತಾ ಇದ್ದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.